ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಂಕೀಸ್ ವ್ಲಾಗ್ಸ್. ಇವತ್ತು ನಾವು ವರ್ಷಕ್ಕೆ ಅಪರೂಪವಾಗಿ ಸಿಗುವಂತಹ ಕಳಲೆಯಿಂದ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕೆಲವೊಂದು ಕಡೆ ಇದನ್ನ ಕರಳೆ ಅಂತಾನು ಕರೀತಾರೆ, ಕೆಲವೊಂದು ಕಡೆ ಕಳಲೆ ಅಂತಾನು ಕರೀತಾರೆ. ಇದೇನಿಲ್ಲ, ಬಿದ್ರದ್ದು ಚಿಗುರನ್ನ ಕಳಲೆ ಅಂತ ಕರೀತಾರೆ. ವರ್ಷಕ್ಕೆ ಒಂದ್ಸಲನಾದ್ರೂ ಕರಳೆ ಸಾಂಬಾರ್ನ ತಿನ್ಬೇಕು ಅಂತ ಹೇಳ್ತಾರೆ. ಓಕೆ, ಫಸ್ಟು ಸಾಂಬಾರು ಮಾಡೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಆ ಮಸಾಲೆಗೆ ಫಸ್ಟು ಒಂದು ಕಂಪ್ಲೀಟ್ ಬೆಳ್ಳುಳ್ಳಿನ ಬಿಡಿಸಿ ಹಾಕೊಬೇಕು. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಚಕ್ಕೆ, ಲವಂಗ, ಆಮೇಲೆ 2 ದೊಡ್ಡ ಸೈಜ್ದು ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ದೊಡ್ಡದು ಟೊಮ್ಯಾಟೊ ಆ್ಯಂಡ್ ಹಾಫ್ ತೆಂಗಿನಕಾಯಿನ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಕಾಯಿನ ತುರಿದು ಕೂಡ ಹಾಕೊಳ್ಬೋದು. ಸಾಂಬಾರ್ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ನಾನು 3 ಸ್ಪೂನಷ್ಟು ಮಟನ್ ಸಾಂಬಾರ್ ಪೌಡರ್ ಆ್ಯಂಡ್ 1 ಸ್ಪೂನಷ್ಟು ಬೇಳೆ ಸಾಂಬಾರ್ ಪೌಡರ್ನ ನಾನು ಆ್ಯಡ್ ಮಾಡ್ತಿದ್ದೀನಿ. ನೀವು ಬೇಕು ಅಂದರೆ ಕಂಪ್ಲೀಟಾಗಿ ಮಟನ್ ಸಾಂಬಾರ್ ಪೌಡರ್ನೇ ಯೂಸ್ ಮಾಡ್ಬೋದು ಅಥವಾ ಬೇಳೆ ಸಾಂಬಾರ್ ಪೌಡರ್ನೇ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಮಸಾಲ ಎಲ್ಲ ರೆಡಿ ಆದಮೇಲೆ ಒಂದು ತಪ್ಪಲೆಗೆ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಓವರ್ನೈಟ್ ನೆನೆಸಿರೋ ಅಂತಹ ಕಾಳುಗಳನ್ನ ಹಾಕಿ ಫ್ರೈ ಮಾಡಬೇಕು. ನೋಡಿ, ಇಲ್ಲಿ ನಾನು ಅವರೆಬೇಳೆ ಮತ್ತು ಹೆಸರು ಕಾಳು, ಬಟಾಣಿ ಆ್ಯಂಡ್ ಹುರುಳಿಕಾಳು, ಆಮೇಲೆ ಕಡಲೆಕಾಳು ಇದಿಷ್ಟನ್ನು ನಾನು ಓವರ್ನೈಟ್ ನೆನೆ ಹಾಕಿದ್ದೆ. ಅದು ಓವರ್ನೈಟ್ ನೆಂದಿರೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ, ಇಲ್ಲಿ ಒಂದು ಬಟ್ಲಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ನೀವು ಎಲ್ಲ ಕಾಳುಗಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫಸ್ಟು ನಾನು ಒಂದು ಬೌಲಲ್ಲಿ ಎಲ್ಲ ಮಿಕ್ಸ್ಡ್ ಕಾಳುಗಳನ್ನ ಹಾಕಿದ್ದೆ, ಅದನ್ನು ಹಾಕ್ಕೊಂಡು ನೆಕ್ಸ್ಟು ಕಡಲೆಕಾಳನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಆ್ಯಂಡ್ ಇದಕ್ಕೆ ನೀವು ಹಲಸಿನ ಬೀಜ ಕೂಡ ಆ್ಯಡ್ ಮಾಡ್ಕೊಬೋದು. ನನಗೆ ಪರ್ಟಿಕ್ಯುಲರ್ ಆಗಿ ಈ ಕರಳೆ ಸಾಂಬಾರ್ಗೆ ಹಲಸಿನ ಬೀಜ ಹಾಕಿದ್ರೆ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ. ಹಲಸಿನ ಬೀಜನ ಚೆನ್ನಾಗಿ ಜಜ್ಜು ಅದರಿಂದ ಸಿಪ್ಪೆನ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ನೀವು ಕಾಳುಗಳ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು. ಕಾಳುಗಳ ಜೊತೆ ಹಲಸಿನ ಬೀಜನೂ ಚೆನ್ನಾಗಿ ಫ್ರೈ ಆದಮೇಲೆ ನೀವು ತೊಳೆದಿಟ್ಟಿರೋ ಅಂತಹ ಕರಳೆನ ಇದಕ್ಕೆ ಆ್ಯಡ್ ಮಾಡಬೇಕು. ಕರಳೆನ ಪ್ರೀವಿಯಸ್ ಡೇನೇ ಮನೇಲಿ ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ರಾತ್ರಿನೇ ನೆನೆಸಿಟ್ಟಿದ್ವಿ. ನೆನೆಸಿಟ್ಟಿರೋ ಅಂತಹ ಕರಳೆ ನೀರು ನೊರೆ ಥರ ಇರುತ್ತೆ. ಅದನ್ನು 5-6 ಸಲ ನೀಟಾಗಿ ವಾಶ್ ಮಾಡ್ಕೊಬೇಕು. ಆ ನೊರೆ ಅನ್ನೋದು ಬರಬಾರ್ದು. ನೀರು ಕ್ಲೀನಾಗಿದೆ ಅಂದರೆ ಅದು ನೀಟಾಗಿ ಕ್ಲೀನಾಗಿದೆ ಅಂತ. ಸೊ ನೀಟಾಗಿ ನೆನೆಸಿಟ್ಟಿರೋ ಅಂತಹ ಕರಳೆನ ಮಾರ್ನಿಂಗು ನೀವು ಚೆನ್ನಾಗಿ ಅದನ್ನು ಹಿಂಡಿ ಅದರಿಂದ ನೀರನ್ನ ತೆಗಿಬೇಕು. ಸ್ವಲ್ಪ ಡ್ರೈ ಥರ ಇರಬೇಕದು. ಅದನ್ನ ಈ ಥರ ಹಾಕಿ ಕಾಳುಗಳ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಕರಳೆ ಜೊತೆಗೇನೆ ಹರಳುಪ್ಪನ್ನ ರುಚಿಗೆ ಎಷ್ಟು ಬೇಕು ಅಷ್ಟನ್ನ ಆ್ಯಡ್ ಮಾಡಿಕೊಂಡ್ರೆ ಕರಳೆ ಮತ್ತು ಕಾಳುಗಳಿಗೆ ಚೆನ್ನಾಗಿ ಉಪ್ಪಿಡಿಯತ್ತೆ. ಕರಳೆ ಜೊತೆಗೆ ನೀವು ಯಾವ ತರಕಾರಿಗಳನ್ನ ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ತೊಂಡೆಕಾಯಿನ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಒಂದ್ಸಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಬೇಕು ಆಯಿಲಲ್ಲೇ. ನೆಕ್ಸ್ಟು 1-2 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ನೀರಲ್ಲೇ ಕಾಳುಗಳು ಮತ್ತು ತರಕಾರಿ ಕರಳೆ ಎಲ್ಲ ಬೇಯಬೇಕು. ಒಂದು ಸ್ವಲ್ಪ ನೀವು ಕಾಳನ್ನ ತಗೊಂಡು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಕಾಳು ಸ್ವಲ್ಪ ಬೆಂದಿದೆ ಅಂದರೆ. ಆವಾಗ ನೀವು ಆವಾಗಲೇ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದು ಖಾರದ ಜೊತೆ ಚೆನ್ನಾಗಿ ಬೇಯಬೇಕು. ನೀವು ಈ ಸಾಂಬಾರು ಮಾಡುವಾಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದೆಲ್ಲ ಮಾಡಬಾರ್ದು. ಈ ಥರ ಓಪನ್ ಪಾತ್ರೆಯಲ್ಲೇ ನೀವು ಚೆನ್ನಾಗಿ ಬೇಯಿಸಬೇಕು. ಇವಾಗ ಖಾರನ ನೀಟಾಗಿ ಮಿಕ್ಸ್ ಮಾಡಿ 1-2 ಕುದಿ ಬರೋ ತನಕ ಇರಿ. 1-2 ಕುದಿ ಬಂದಮೇಲೆ ನಿಮ್ಗೆ ಎಷ್ಟು ಬೇಕು, ನಿಮಗೆ ಈ ಥರನೇ ಸಾಕು, ಗೊಜ್ಜು ಥರ ಇರಲಿ ಅಂದರೆ ಇಷ್ಟಕ್ಕೆ ಬಿಡ್ಬೋದು. ಅಥವಾ ನಿಮಗೆ ಸಾಂಬಾರು ಥರ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಬೋದು. ಈ ಸಾಂಬಾರ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ವಿತ್ ರೈಸ್, ಮುದ್ದೆ, ರೊಟ್ಟಿ, ಚಪಾತಿ, ದೋಸೆ. ಈ ರೆಸಿಪಿ ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು. ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.